ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಶಿವರಾತ್ರಿ ಹಬ್ಬ ಇತ್ತಲ್ವ, ಹಾಗಾಗಿ ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಬಂದು ಸ್ಯಾಟರ್ಡೆ. ಸೊ ಇವತ್ತು ಬಂದು ನನ್ನ ಮಗಳು ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಡೇ ಇದೆ, ಹಾಗಾಗಿ ನಾವು ಕೂಡ ರೆಡಿ ಆಗಿದ್ದೀವಿ. ಈಗ ಹೊರಡಬೇಕು. ಸೊ ಟೈಮ್ ಬಂದು 9:30. ಸೊ 10:30 ಹೊರಗಡೆ ಇರಬೇಕಂತ ಹೇಳಿದ್ದಾರೆ. ಸೊ ಮನೆ ನಿಯರ್ ಬೈನೇ, ಒಂದು 10 ನಿಮಿಷ ಆಗ್ಬೋದು ಅಷ್ಟೇ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ. ಸೊ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾಯಿತು. ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಅವ್ರ ಔಟ್ಫಿಟ್ ಆಮೇಲೆ ಹಾಕ್ತೇನೆ. ಸೊ ಸ್ಕೂಲಿಂದ ಕೊಟ್ಟಿರೋದು ನಾವು 1500 1300 ಪೇ ಮಾಡಿದ್ವಿ. ಸೊ ನೋಡೋಣ ಅವರ ಇವತ್ತು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಓಕೆ, ಸೊ ನಿಮ್ಮನ್ನು ಕೂಡ ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗಳು ಡ್ಯಾನ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಏನು ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಸೊ ಇವಾಗ ಜಸ್ಟ್ ಎಲ್ಲ ಪೂಜೆನೂ ಕೂಡ ಆಯಿತು. ಜಸ್ಟ್ ನೆನೆ ಎಲ್ಲ ಪೂಜೆ ಮಾಡಿದ್ವಿ. ಜಸ್ಟ್ ಇವತ್ತು ದೀಪ ಹಚ್ಚಿದ್ದೀನಿ ಅಷ್ಟೇ. ಓಕೆ, ಇವಾಗ ಮನೆಯೂ ಕೂಡ ನೀಟಾಗೆಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ. ಮತ್ತೆ ಇನ್ನು ಅಲ್ಲಿಂದ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಿಚನ್ ಕೂಡ ಕ್ಲೀನ್ ಆಗಿದೆ. ಇವತ್ತು ಟಿಫನ್ ಏನೂ ಕೂಡ ಮಾಡಲಿಲ್ಲ. ಸೊ ಬಿಸಿ ರೈಸ್ ಮಾಡಿಕೊಂಡೆ, ಅದಕ್ಕೆ ಕರ್ಡ್ ಹಾಕ್ಕೊಂಡು ತಿಂದ್ವಿ. ಸೊ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಮೊಸರು ಹಾಕೊಂಡು ತಿಂದರೆ. ಒಗ್ಗರಣೆನೂ ಕೂಡ ಕೊಟ್ಟಿಲ್ಲ, ಹಾಗೆ ತಿಂದ್ವಿ. ಸೊ ಸಿಂಪಲ್, ಇವತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ, ಹಾಗಾಗಿ ನಾನು ಸಿಂಪಲಾಗಿ ಇವತ್ತು ಮೊಸರು ಮತ್ತು ರೈಸ್ ತಿಂದ್ವಿ. ಓಕೆ, ಇವಾಗ ನಾವು ಹೊರಡೋಣ. ನನ್ನ ಮಗಳು ಅವರು ಹೋಗೋದ್ರಲ್ಲೇ ಇರ್ತಾರೆ. ಸೊ ಅವ್ರಿಗೆ ಅಂತಾರೆ, ಅವ್ರ ಫ್ರೆಂಡು ಕೂಡ ಬರ್ತಾರೆ, ಜಾಯ್ನ್ ಆಗ್ತಾರೆ. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ, ಹೋಗೋಣ ಬನ್ನಿ. ಹೋಗೋಣ, ರೆಡಿನಾ? ಅರೆ ರೆಡಿ, ಲವ್ ಯು. ಓಕೆ, ಹೊರಡೋಣ. ಸೊ ಇವಾಗ ನನ್ನ ಮಕ್ಕಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಯಾವಾಗಪ್ಪ ಹೋಗೋದು ಅನ್ನೋ ಅಷ್ಟು ವೀಡಿಯೋ ಕೂಡ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬನ್ನಿ ಬನ್ನಿ ಅಂತ ಒಂದೇ ಮಾಟ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗಿ ಬರೋಣ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಮಗಳು ಹಾಗೆ ಒಂದು ಔಟ್ಫಿಟ್ ಈ ರೀತಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಕೊಳ್ಳೋಂಗೇನಿಲ್ಲ. ಸೊ ಓಕೆ, ಪರವಾಗಿಲ್ಲ. ಬಟ್ ನನಗಂತೂ ಕ್ವಾಲಿಟಿ ವೈಸ್ ಅಂತೂ ಓಕೆ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ಔಟ್ಫಿಟ್ ಈ ಥರ ಇದೆ. ಬಟ್ ಅವ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಪಿಂಕ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಎಲ್ಲೋ ನಾಟ್ ಶೂಟಬಲ್ ಅಂತ. ಬಾರ್ಬಿ ಡ್ಯಾನ್ಸ್ ಆಡೋದ್ರಿಂದ ಸ್ವಲ್ಪ ಬಾರ್ಬಿ ಥರ ಪಿಂಕ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಓಕೆ, ಇನ್ನೇನು ಮಾಡೋಂಗಿಲ್ಲ. ಸೊ ಇವಾಗ ಜಸ್ಟ್ ಈ ಥರ ಔಟ್ಫಿಟ್ ಈ ರೀತಿಯಾಗಿ ಇದೆ. ಸೊ ಕ್ವಾಲಿಟಿ ಓಕೆ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ನನ್ನ ಮಗಳ ಔಟ್ಫಿಟ್ ಈ ರೀತಿಯಾಗಿ ಇದೆ. ಮತ್ತು ಸೊ ಡ್ಯಾನ್ಸ್ ಯಾವ ರೀತಿ ಮಾಡ್ತೀವಿ ಅಂತ 1-2 ಸ್ಟೆಪ್ ಹಾಕ್ತಾಯಿದ್ರು. ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಓಕೆ, ಪರವಾಗಿಲ್ಲ. ಡ್ಯಾನ್ಸು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಸ್ಟೇಜ್ ಮೇಲೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಮಗಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು. ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋಗೋಣ ಲವಿ? ಸೊ ನನ್ನ ಮಗಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಹೊರಗಡೆ ಹೋಗೋದು ಅಂದರೆ ಅದೇನೇ ಗೊತ್ತಿಲ್ಲ, ಫುಲ್ ಖುಷಿ ಆಗಿಬಿಡ್ತಾರೆ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹಾಲು ಕೂಡ ಬೇಗನೆ ಕುಡ್ದ, ಊಟನೂ ಕೂಡ ಬೇಗ ತಿಂದ. ಬಿಯಾ ಹೋಗನ್ವಾ? ಅಪ್ಪಂಗೆ ನೀನು ಏನೇನು ಥರ ಕೇಳಿದ್ಯಾ ಮುದ್ದು? ಹಾಂ, ಏನೆಲ್ಲ ಥರ ಕೇಳಿದ್ಯಾ? ಹಾಂ, ಆ್ಯಪಲ್ಲು, ಆಮೇಲೆ ಹೇಳು. ಆ್ಯಪಲ್ಲು, ಬನಾನಾ, ಗ್ರೇಪ್ಸು ಆ್ಯಂಡ್ ಪಪ್ಪಾಯ, ಇದಿಷ್ಟನ್ನು ಕೂಡ ಆರ್ಡ್ರ್ ಮಾಡಿದ್ದಾನೆ ನನ್ನ ಮಗ. ಏನಿಲ್ಲ, ಇವಾಗ ನೋಡಿ. ಸೊ ಇದೊಂದು ಶಾರ್ಟ್ ಇದೆ. ಸೊ ನನ್ನ ಮಗನಿಗೆ ಹೇಳ್ಕೊಡೋದಕ್ಕೆ ಅಂತಲೇ ಇದನ್ನು ನಾನು ತೊಗೊಂಡೆ. ನೋಡಿದ್ರೆ ಈ ರೀತಿಯಾಗಿ ಮಾಡಿದ್ದಾನೆ, 2 ಭಾಗ ಮಾಡಾಕ್ಬಿಟ್ಟಿದ್ದಾನೆ. ಸೊ ಅವ್ರ ಪಪ್ಪಂಗೆ ಇದನ್ನು ತೋರಿಸ್ಬಿಟ್ಟು, ಪಪ್ಪ ಇದರಲ್ಲಿ ಅವ್ನಿಗೆ ಯಾವುದು ನೇಮ್ ಬರುತ್ತೆ ನೋಡಿ ಅದನ್ನು ತೋರಿಸ್ತಾನೆ. ಆ್ಯಪಲ್ ಹೇಳ್ತಾನೆ, ಆ್ಯಂಡ್ ಬನಾನಾ ಹೇಳ್ತಾನೆ, ಗ್ರೇಪ್ಸ್ ಹೇಳ್ತಾನೆ, ಆ್ಯಂಡ್ ಪಪ್ಪಾಯ. ಇದಂತೂ ಕ್ಲಿಯರಾಗಿ ನೀಟಾಗಿ ಹೇಳ್ತಾನೆ. ಅವ್ರ ಪಪ್ಪಂಗೆ ಇದನ್ನು ತೋರಿಸ್ಬಿಟ್ಟು, ಪಪ್ಪ ಆ್ಯಪಲ್ಲು, ಬನಾನಾ, ಗ್ರೇಪ್ಸ್ ಮತ್ತು ಪಪ್ಪಾಯ ತೊಗೋಬಾ ಅಂತ ಹೇಳ್ತಾನೆ. ಹೇಳ್ಬೋದು, ಏನೇನು ಬೇಕು ನಿಮಗೆ ಫ್ರೂಟ್ಸು ಹೇಳು ಬೇಗ. ಹಾಂ ಹೇಳು, ತೋರಿಸು. ಪಪ್ಪಂಗೆ ಕಳಿಸ್ತೀನಿ ಏನೇನು ಬೇಕು ಅಂತ. ಪಪ್ಪ ನೋಡ್ತಾರೆ ಬೇಗ. ಸೊ ಅವನಿಗೆ ನಾಚಿಕೆ, ಹಾಗಾಗಿ ಏನು ಹೇಳ್ತಾ ಇಲ್ಲ. ಬಂಟಿ ಕೊಡು, ಇವಾಗ ಏನು ಬೇಕು ಅಂತ ಕೇಳೋಣ.
ನಿನ್ಗೆ ಹಿಂಗೆ ಹೇಳ್ಬೇಕು. ಆಮೇಲೆ 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 ಹೇಳ್ಬೇಕು ಅಷ್ಟೇನಾ? ಬರ್ತಾ ಇದ್ದಾರೆ. ಸರಿ ನಡಿ ಬಾ, ನಡಿ ಲಿಕ್ಕಿ. ಬಾ. ನಾವು ಕೂಡ ಬಂದ್ವಿ. ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಲಿಕ್ಕಿನೂ ಕೂಡ ಟೀಚರ್ಸ್ ಹತ್ರ ಬಿಡಬೇಕಂತ ಹೇಳಿದರು. ಹಾಗಾಗಿ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಜಸ್ಟ್ ಇಲ್ಲಿ ಬಂದು ಕೂತ್ಕೊಂಡು ಪ್ರೋಗ್ರಾಮ್ ನೋಡೋದಕ್ಕೆ ಕೂತಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡಿ ಓಕೆನಾ? ನೋಡಿ ಲೈಕ್ ಮಾಡಿ. At our Walk Kids Big Jamboree Day. It is an honor for me to deliver my welcome speech for our annual day. Every child is a different kind of flower. They make this world a beautiful garden. The annual day is a platform for us to showcase the extraordinary talent, creativity and hard work of our children and faculty. It is a momentous occasion where we come together to appreciate their dedication and applaud their accomplishments. The one who very good. Thank you. ತುಂಬ ಪ್ರೋಗ್ರಾಮ್ ಇತ್ತು, ಬಟ್ ನಾವೇನೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ನನ್ನ ಮಗಳು ಹಾಡೋಂಥ ಡ್ಯಾನ್ಸ್ ಮಾತ್ರ ವಿಡಿಯೋ ಮಾಡಿದ್ದೀನಿ.